ಹಾಯ್ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಿಗ್ಗೆನೇ ಚಿಕನ್ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡೆ. ಅದರ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಸೊ ಇದಕ್ಕೆ ನಾನು ಮುಖ್ಯವಾಗಿ 2 ಸ್ಪೂನ್ ಸಂಬಾರ ಬೀಜ, ಆಮೇಲೆ 2 ಸ್ಪೂನ್ ಜೀರಿಗೆ, ಮತ್ತು 1-2 ಸ್ಪೂನ್ ಸೋಂಪು ಪುಡಿ, 4 ಬ್ಯಾಡಗೆ ಮೆಣಸು, 2 ಗುಂಟೂರು ಮೆಣಸು, 4 ಕಾಳು ಮೆಂತೆ, 4 ಕರಿಮೆಣಸು, ಮತ್ತು 1-2 ಲವಂಗ, 1 ಚಕ್ಕೆ, ಇಷ್ಟೆಲ್ಲ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 4 ಎಸ್ಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಹುಣಸೆ ರಸ, ಮತ್ತು 4 ಸ್ಪೂನ್ ತೆಂಗಿನ ತುರಿ. ಇದನ್ನು ನಾನು ಲೋ ಫ್ಲೇಮಲ್ಲಿ ಹುರ್ಕೊಂಡೆ. ಇದು ಹುರಿದಾದ್ಮೇಲೆ ನಾನು ಏನು ಮಾಡಿಕೊಂಡೆ ಅಂದರೆ 4 ಸ್ಪೂನು ತೆಂಗಿನ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿಟ್ಕೊಂಡೆ. ನೀರೇನು ಹಾಕಿಲ್ಲ, ಹಾಗೆಯೇ ಇದು ಮಾಡಿಕೊಂಡೆ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡಿಕೊಂಡೆ. ಸಾಸಿವೆ ಮಾಮೂಲಿ ಒಗ್ಗರಣೆಗೆ ಏನು ಹಾಕ್ತೀರ ಇದೆಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಂಡೆ. ಆಮೇಲೆ ಚಿಕನ್ ಏನು ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಅದ್ರ ಜೊತೆಗೆ ಏನು ಪೌಡರ್ ಮಾಡಿಟ್ಟಿದ್ದೆಲ್ಲ ಆ ಪೌಡರ್ ನಾನು ಹಾಕ್ಕೊಂಡೆ. ಸ್ವಲ್ಪ ಅರಿಶಿಣನೂ ಹಾಕ್ಕೊಂಡೆ. ಹಾಕಿ ಒಂದು 15 ಮಿನಿಟ್ಸ್ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದೆ. ಆಮೇಲೆ ಚಿಕನ್ ಸುಕ್ಕ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಚಿಕನ್ ಸುಕ್ಕ. ಅದಕ್ಕೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ನೀರು ದೋಸೆ ಮಾಡ್ಕೊಂಡಿದ್ದೆ. ನೀರು ದೋಸೆ ಮಾಡಲಿಕ್ಕೆ ಇದು ಸಪ್ರೇಟ್ ಕಾವಲಿ ಅಂತ ಹೇಳ್ತೀವಿ. ಅದರಲ್ಲಿ ನಾನು ಯೂಶ್ವಲಿ ಏನೂ ಮಾಡಲ್ಲ, ಬರೀ ನೀರು ದೋಸೆನೇ ಹಾಕ್ಕೋತೀನಿ. ಅದಕ್ಕೆ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಇಲ್ಲಾಂದರೆ ಕೆಲವೊಂದು ಸರ್ತಿ ಎದ್ದು ಬರಲ್ಲ. ಬಟ್ ಇದರಲ್ಲಂತೂ ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿತ್ತು ಕಾಂಬಿನೇಷನ್.